ಓಕೆ. ಈಗ ಅವ್ರ ಜೊತೆ ಮಾತನಾಡೋಣ ಚಂದ್ರಶೇಖರ್ ಅವ್ರ ಜೊತೆ. ಅದಕ್ಕಿಂತ ಮುಂಚಿತವಾಗಿ ಅದೇ ವ್ಯಕ್ತಿ ಯಾರು ಚಂದ್ರಶೇಖರ್, ಯಾರಿವರು ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ ಅದರ ಪ್ರೆಸಿಡೆಂಟ್, ಅವರು ಮಾತನಾಡಿದ್ದಾರೆ. ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಅವಾಗ ನಮ್ಮ ಜನತಾ ಬಜಾರ್ದು ಒಂದು ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾಗಿತ್ತು. ಆ ರಿನ್ಯೂವಲ್ ಮಾಡಿಸೋದಕ್ಕಿಂತ ಅವ್ರ ಹತ್ರ ಹೋಗಿದ್ದಾಗ ಅವರು ನನಗೆ ಅವಾಗ 20 ಲಕ್ಷ ಲಂಚದ ಹಣ ಕೇಳಿದರು. ಆಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಮೇಲೆ ಅವ್ರು ಬಂದು ರೇಡ್ ಮಾಡಿದಾಗ ಮಂಜುನಾಥ್ ಅವರು ಮತ್ತು ಒಂದು 6-7 ಜನ ಇನ್ಸ್ಪೆಕ್ಟ್ರು, ಒಬ್ಬರು ಡೆಪ್ಟಿ, ಇಬ್ಬರು ಗಾರ್ಡ್ಗಳೆಲ್ಲ ಆಗ ಅರೆಸ್ಟ್ ಆಗಿದ್ರು ಸರ್. ಅರೆಸ್ಟ್ ಆಗಿ ಹೆಚ್ಚು ಕಡಿಮೆ ಅವರು ಒಂದು 11 ದಿನ ಜೈಲಲ್ಲಿದ್ದರು. ಯಾಕೆಂದರೆ ಆವಾಗಲೇ ಅವರು ತುಂಬ ಅಕ್ರಮ ಹಣ ಆಸ್ತಿನ ತುಂಬ ಲೈಕ್ ಮಾಡ್ತಿದ್ರು. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೇ ಲಂಚ ಹೈಟೆಕ್ ಬಂದಿದ್ದೆ ಸನ್ಮಾನ್ಯ ಮಂಜುನಾಥ್ ಅವ್ರು ಬಂದಮೇಲೆ. ಬಾವಲಿಲಿ ಏನು ಬಾರ್ ಇದೆ ನಮ್ಮಲ್ಲಿ 100 ಬಾರ್ಗೆ ಸಮ ಅದು. ಸೊ ಆದ್ದರಿಂದ ಅಲ್ಲಿ ತುಂಬ ಬಿಸ್ನೆಸ್ ಆಗುತ್ತೆ, ದಿನ ಒಂದೊಂದು ಲೋಡೇ ಹೋಗುತ್ತೆ ಬಿಸ್ನೆಸ್. ಇವಾಗ ನಮ್ಮ ಜನತಾ ಬಜಾರ್ದು ಓಕೆ, ಅವ್ರ ಮಾತನ್ನು ಗಮನಿಸಿದ್ವಿ. ಈಗ ವಿವರವಾಗಿ ಮಾತನಾಡ್ಸೋಣ. ಚಂದ್ರಶೇಖರ್ ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿ ಈಸ್ ರೀಕನೆಕ್ಟೆಡ್. ಸರ್ ನಮಸ್ಕಾರ, ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ನಿಂದ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ ಚಂದ್ರಶೇಖರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಬಹುಶಃ ಮತ್ತೆ ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಅಂದರೆ ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಆ ಮಾತನ್ನು ಗಮನಿಸಿದ್ವಿ ನಾವು, ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಇಂತಹ ಎಷ್ಟು ಜನರು ಇರಬಹುದು ಈ ರೀತಿಯಾಗಿ? ಅಂದರೆ ಒಬ್ಬೊಬ್ರದ್ದು ಒಂದೊಂದು ಇಲಾಖೆ ಕಣ್ರಿ ಅಲ್ವಾ? ಅದು ಅಬಕಾರಿ ಇಲಾಖೆನೋ ಸಹಕಾರಿ ಇಲಾಖೆನೋ. ಆದರೆ ಏನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಇದು ಸಮಾಜದ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನಾವೇನು ಮಾಡಬೇಕು? ಈ ಸುದ್ದಿ ನೋಡ್ತಾ ಇರೋ ಹೌದಾ, ನಾವೇನು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ಕೊಳ್ಬೇಕು ಅಲ್ವಾ? ಎಸ್, ಓಕೆ, ಕನೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಚಂದ್ರಶೇಖರ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಫೋನೋದಲ್ಲಿ. ಎಸ್, ನಮ್ಮ ಟೀಮ್ ಅವ್ರನ್ನ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಮುಂದಿನ ಹಂತದಲ್ಲಿ ಸಾಧ್ಯವಾದರೆ ಅವ್ರನ್ನ ಸಂಪರ್ಕ ಮಾಡೋಣ. ಓಕೆ, ಈಗ ನಾವೇನು ಮಾಡೋಣ? ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಹಕ್ಕಿಕತ್ತೇನು, ಇದರ ಲೈಸೆನ್ಸ್ ಸಿಗೋದು ಹೆಂಗೆ, ಅದರಲ್ಲಿ ಬರುವಂಥ ಸವಾಲುಗಳೇನಿರುತ್ತವೆ, ರಿನ್ಯೂವಲ್ ಅವದಾ, ಇಂಥ ಸಮಯಕ್ಕೆ ಒಂದು ರಿನ್ಯೂವಲ್ ಆಗಬೇಕು ಅಂತ ಒಂದಿರುತ್ತೆ. ಎಸ್, ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಲೈಸೆನ್ಸ್ ಮತ್ತು ಲೈಸೆನ್ಸ್ ರಿನ್ಯೂವಲ್ ಮೂಲಕವೇ ಹಣ ಗಳಿಕೆ ಜಮಾಯಿಸಿದ್ದು. ರಾಜ್ಯಕ್ಕೆ ಒಂದೇ ಡಿವಿಷನ್ ಇದ್ದ ಅಬಕಾರಿ ವಿಭಾಗವನ್ನ ಡಿವಿಷನ್ ಮಾಡಿದಂಥ ವಿಭಾಗಗಳನ್ನಾಗಿ ಮಾಡಿದಂಥ ಭೂಪಾಯಿತ ಮಂಜುನಾಥ್ ರೀತಿ ಮಾಫಿಯಾದಿಂದಲೇ ಬೆಂಗಳೂರು ಬೆಳಗಾವಿ ಅಲ್ಲೆಲ್ಲ ಈ ಒಂದು ನೂರಾರು ದಾವಣಗೆರೆ ವಲಯ ಬೇನಾಮಿ ಹೆಸರನ್ನ ನೂರಾರು ಬಾರ್ಗಳನ್ನ ಹೊಂದಿದ್ದಾರೆ ಅಂತ ಕೂಡ ಆಪಾದನೆ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ರೇಡ್ ನಂತರದ ವರ್ಷಗಳಲ್ಲಿ ಮಂಜುನಾಥ್ ಮೇಲೆ ಇಡಿಯಿಂದ ಕಣ್ಣು ಹಾಕಲಾಗತ್ತೆ. ಇದು ಮಂಜುನಾಥನ ಬೇನಾಮಿ ಲೋಕ. ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಮಾಡೋಕೆ ಅದಕ್ಕೂ ದುಡ್ಡು, ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೂ ದುಡ್ಡು. ಇದೇ ಮಾಫಿಯಾದಿಂದ ಬೆಂಗಳೂರು ಬೆಳಗಾವಿ ದಾವಣಗೆರೆ ವಲಯಗಳಾಗ್ತವೆ. ಅಲ್ಲೂ ಕೂಡ ಏನಾಗ್ತವೆ, ಬೇನಾಮಿ ಹೆಸರಲ್ಲಿ ನೂರಾರು ಬಾರ್ಗಳನ್ನು ಇವರೆಲ್ಲ ಹೊಂದಿದ್ದಾರೆ ಅನ್ನುವ ಒಂದು ಆರೋಪ ಇದೆ. ಆಪಾದನೆ ಯಾಕೆ? ಈತನ ಸಂಪಾದನೆ ಮೇಲೆ. ಲೋಕಾಯುಕ್ತ ರೇಡ್ ನಂತರದ ವರ್ಷಗಳಲ್ಲಿ ಮಂಜುನಾಥ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಣ್ಣಿಡುತ್ತೆ. ಹಾಗಾಗಿ ಈತನ ಮೇಲೆ ರೇಡ್ ಮಾಡುತ್ತೆ. ಆವಾಗ ಈತನ ಒಂದೊಂದೇ ಜಾತಕದ ಗ್ರಹಗತಿಗಳನ್ನು ವಿಚಾರಿಸೋಕೆ ಇಡಿ ಶುರು ಮಾಡುತ್ತೆ. ಎಸ್, ಈಗ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ ಫೋನಲ್ಲಿ. ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಇವರು. ಚಂದ್ರಶೇಖರ್ ಸರ್ ನಮಸ್ಕಾರ, ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್ ಸರ್, ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯುವರ್ ಕಾಲ್.
ನೀವು ಕನೆಕ್ಟ್ ಆಗೋದನ್ನೇ ಕಾಯ್ತಾ ಇದ್ವಿ. ಚಂದ್ರಶೇಖರ್ ಸರ್, ನೀವು ಬಹಳ ಒಬ್ಬ ಏನು ಚಿಕ್ಕ ಹುಡುಗನಿಗೂ ಅರ್ಥ ಆಗುವ ಹಾಗೆ ಈ ವಿವರವನ್ನು ಹೇಳಬೇಕು ಅಂತ ಬಯಸ್ತೀವಿ. ಈ ಮಂಜುನಾಥನ್ಗೆ ಮನಿ ಮಂಜುನಾಥ ಅನ್ನೋ ಒಂದು ಹೆಸರು ಬಂದ್ಬಿಟ್ಟಿದೆ. ಮನಿ ಮಾತು ಅನ್ನೋದ್ರ ಬಗ್ಗೆ, ಮನಿ ಅಂದ್ರೆ ಲಕ್ಷ್ಮಿ ಅಂತೀವಿ, ಆದ್ರೆ ಈ ಮಂಜುನಾಥನ ಕಹಾನಿ ಬಗ್ಗೆ ನಿಮಗೆ ಗೊತ್ತಿರುವಂಥ ವಿಚಾರ ಮತ್ತು ನಾವು ಎಚ್ಚೆತ್ಕೊಳ್ಬೇಕಾದಂಥ ವಿಚಾರ ಮತ್ತು ಈ ಸುದ್ದಿನ ನೋಡಿ ನಮ್ಮ ಜನ ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಕಹಾನಿಯನ್ನ ಹನಿ ಹನಿಯಾಗಿ ಹೇಳಬೇಕು ಅಂತ ಬಯಸ್ತೀವಿ ಸರ್. ಓವರ್ ಟು ಯು ಸರ್. ಸರ್, ಅವ್ರದ್ದು ಈಗದ ವಿಷಯ ಗೊತ್ತಿಲ್ಲ. 2012ರಲ್ಲಿ ಅವರು ಮೈಸೂರಲ್ಲಿ ಎಕ್ಸೈಸ್ ಡಿ.ಸಿ ಆಗಿದ್ರು. ಓಕೆ. ಮೈಸೂರು ಜಿಲ್ಲೆಗೆ. ಹಾ ಸರ್. ಸೊ ಅವಾಗ ನಾನು ಇಲ್ಲಿ ಜನತಾ ಬಜಾರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ ನಾನು. ಓಕೆ ಓಕೆ. ಅದು ಗವರ್ಮೆಂಟ್ ನ ಒಂದು ಭಾಗ ಅಲ್ಲ ಸರ್? ಸಹಕಾರ ಸಂಸ್ಥೆ ಒಂದು ಭಾಗ ಸರ್, ಸರ್ಕಾರದ ಅಂಗ ಸಂಸ್ಥೆಗಳು. ಎಸ್ ಸರ್. ಸೊ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ನಂದ 97-98 ಲೈಸೆನ್ಸ್ ನಮ್ದು ಅಲ್ಲಿಂದ ರಿನ್ಯೂವಲ್ ಆಗಿರಲಿಲ್ಲ ಜನತಾ ಬಜಾರ್ಗೆ. ಹಾ. ನಾನು ಆ ಟೈಮಲ್ಲಿ ಹೋಗಿ ನಾನು ಅಧ್ಯಕ್ಷನಾದಾಗ ಇದು ರಿನ್ಯೂವಲ್ ಮಾಡ್ಕೊಡಿ, ನಮ್ಮ ಸಂಸ್ಥೆಗೆ ಆರ್ಥಿಕವಾಗಿ ನಮಗೆ ಅನುಕೂಲ ಆಗುತ್ತೆ ಅಂತ ಕೇಳಿದೆ. ಓಕೆ ಸರ್. ಆಗ ಅವರು ನನಗೆ ನೇರವಾಗಿ 20 ಲಕ್ಷನ ಕೇಳಿದ್ರು, ಅಮೌಂಟ್ ಕೊಡು ಮಾಡ್ತೀವಿ ಅಂತ. ಓಕೆ. ನಾನು ಆಗ ಸ್ವಲ್ಪ ಕೋಪ ಬಂತು ನನಗೆ. ಕೋಪ ಬಂದಿಲ್ಲ, ಏನ್ ಸರ್ ಈಗ ಕೇಳ್ತೀರಾ ನೀವು, ನಾವ್ ಎಲ್ಲಿಂದ ಕೊಡಕ್ ಬರ್ತದೆ, ಸಂಸ್ಥೆ ಸರ್ ಅದು ಒಂದೇ. ಆಗ ಸ್ವಲ್ಪ ಅವ್ರಿಗೆ ಅರ್ಥ ಆಯ್ತು ಏನೋ ಗೊತ್ತಿಲ್ಲ. ಆಯ್ತು ಬಿಡಿ, ನನಗೆ ವಿಸಿಟರ್ಸ್ ಇದ್ದಾರೆ, ನೀವು ಇನ್ನೊಂದ್ ದಿನ ಬನ್ನಿ ಮಾತಾಡ್ತೀನಿ ಅಂತ ಕಳ್ಸ್ಬಿಟ್ರು. ಓಕೆ. ಅವ್ರು ಒಬ್ರೇ ಇದ್ರ ಸರ್? ಅವರು ಮತ್ತೆ ನೀವು? ಅವ್ರೊಬ್ರೇ ಚೇಂಬರ್ ಅಲ್ಲಿ ಇದ್ರು. ಆಮೇಲೆ ಅವ್ರ ಜೊತೆ ಅವ್ರ ಅಸಿಸ್ಟೆಂಟ್ ಇದ್ರು ಸರ್ ಒಬ್ರು. ಅವ್ರ ಏನ್ ಮಾಡಿದ್ರು, ವಿಸಿಟರ್ಸ್ ಇದ್ದಾರೆ ಈಗ ಮಾತಾಡಕ್ ಆಗಲ್ಲ, ಆಮೇಲೆ ಬನ್ನಿ ಮಾತಾಡ್ತೀನಿ ಅಂತ. ನಾನು ಬೇಜಾರಾಗಿ ಬಂದ್ಬಿಟ್ಟೆ ಸರ್. ಓಕೆ. ಬಂದ್ಮೇಲೆ ನಂದು ಬಾರ್ಗಳಿದೆಯಲ್ಲ, ಸೊ ನಮ್ಮ ವೈನ್ಸ್ಟೋರ್ನವರೆಲ್ಲ ಕೆಲವ್ರಿಗೆ ಕೇಳಿದೆ, ಹೆಂಗೆ ಈ ಡಿ.ಸಿ ಯಾವ ತರ, ಏನ್ ಡೈರೆಕ್ಟ್ 20 ಲಕ್ಷ ಕೇಳ್ತಾರಲ್ಲಪ್ಪ, ಎಲ್ಲಿಂದ ಕೊಡ್ತೀರಯ್ಯ ನೀವೆಲ್ಲ ಅಂತ ಅವ್ರಿಗೆ ವಿಚಾರಿಸ್ದೆ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಇವರು ಇವ್ರು ಬಂದ್ಮೇಲೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ, ನಾವು 10 ರೂಪಾಯಿ ಕೊಡ್ತೀರಿ, 100 ರೂಪಾಯಿ ಕೇಳ್ತಾರೆ, 100 ಕೊಡ್ತೀರಿ, 1000 ಕೇಳ್ತಾರೆ, ಕಷ್ಟ ಕಾರಣ ಇವ್ರ ಹತ್ರ. ಆಮೇಲೆ ಬೆಲೆ ಕೊಡಲ್ಲ, ಯಾರಿಗೂ ಗೌರವ ಕೊಡಲ್ಲ. ಅವರು ದಿನಕ್ಕೆ 1 ಅವರ್ ಡ್ಯೂಟಿ ಮಾಡೋದು ಹೆಚ್ಚು, ಎಲ್ಲ ಬರೀ ಗಾಲ್ಫ್ ಕ್ಲಬ್ ಅಲ್ಲೇ ಇರ್ತಾರೆ. ಸಂಜೆ 4ರಿಂದ 5 ಗಂಟೆಗೆ ಬಂದು ಸೈನ್ ಹಾಕ್ಬಿಟ್ಟು ಏನಿದೆ ಅದು ಮುಗಿಸ್ ಹೋಗ್ತಾರೆ ಅಷ್ಟೇ ಅವರು. ಇವ್ರಿಗೆ ಏನಾರ ಮಾಡ್ಬೇಕಣ್ಣ ಅಂತ ನಮ್ಮ ಸನದ್ದಾರರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು. ಓಕೆ. ಯಾರು ಕೇಳ್ಕೊಂಡ್ರು ಸರ್? ಕುಡಿ ಕಮ್ಮಿಗೆ ಸನದ್ದಾರ ಅಂದ್ರೆ ಲೈಸೆನ್ಸ್ ದಾರರು ಸರ್. ಓಕೆ. ಲೈಸೆನ್ಸ್ ದಾರರು ಕೇಳ್ಕೊಂಡ್ರು ಅಂತವ್ರು. ಇವ್ರದ್ದು ತುಂಬಾ ಆಗಿದೆ ಅಂತೇಳಿ ಅವರೆಲ್ಲ ಬಂದು ಹೇಳಿದಾಗ ಏನಾರ ಇದಕ್ಕೊಂದು ದಾರಿ ಕಂಡುಹಿಡಿಬೇಕಣ್ಣ ಅಂತ ಕೇಳಿದ್ರು. ಓಕೆ. ಸೊ ನಾನು ಅದಾದ್ಮೇಲೆ ನಾನೇನ್ ಮಾಡಿದೆ, 1-2 ದಿನ ಬಿಟ್ಟು ಇವ್ರ ಹತ್ರ ಮತ್ತೆ ಮಂಜುನಾಥ್ ಹತ್ರ. ಅಂದ್ರೆ ಇದು ಬಹಳಷ್ಟು ವರ್ಷಗಳ ಹಿಂದೆ ಅಲ್ವಾ ಸರ್? ನೀವು ಏರ್ ಹೇಳಿದ್ರಿ, ಮರ್ತೋದೆ. 2012ನೇ ಇಸ್ವಿ ಜೂನ್ 27ನೇ ತಾರೀಕು ಆಗ್ಲಿ ಸರ್. ಒಂದು 14 ವರ್ಷಗಳ ಹಿಂದಿನ ಕಹಾನಿ ಇದು. ಹೌದು ಹೌದು ಸರ್. ನಾನು ಇನ್ನೊಂದು ಕೇಳ್ತೀನಿ, ನಿಮಗದು ಫಸ್ಟ್ ಎಕ್ಸ್ಪೀರಿಯನ್ಸಾ ಆ ರೀತಿಯಾದಂತ ಶಾಕಿಂಗ್ ಅನುಭವ? ಈ ಲಂಚಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮೊದಲ ಅನುಭವನ? ಅಂದ್ರೆ ನಡೀತಾ ಇದೆ ಅಂತ ಕೇಳಿದೆ ಸರ್, ಈ ಮಟ್ಟಕ್ಕೆ ನಡೀತಾ ಇದೆ ಅಂತ ನಾನು ಕೇಳಿರ್ಲಿಲ್ಲ. ಬಟ್ ನಾನು ಯಾರಿಗೂ ಆ ಮಟ್ಟದಲ್ಲಿ ವ್ಯವಹಾರ ಮಾಡಿರ್ಲಿಲ್ಲ. ಓಕೆ ಓಕೆ. ಅವ್ರು 20 ಲಕ್ಷ ಕೇಳಿದಾಗ ಬಹಳ ಶಾಕ್ ಆಯ್ತು. ಏನು ಒಂದು ಲೈಸೆನ್ಸ್ 20 ಲಕ್ಷ ಅಂತ, ಅದು ರಿನ್ಯೂವಲ್ ಮಾಡ್ಕೊಡಕ್ಕೆ. ಆಮೇಲೆ ನಮ್ಮವರೆಲ್ಲ ಹೇಳಿದಾಗ, ಇಲ್ಲ ನಾ ಮಂತ್ಲಿ ಮಾಮೂಲಿ ಫಿಕ್ಸ್ ಮಾಡವ್ರೆ, ಮತ್ತೆ ಇಷ್ಟು ತೊಂದರೆ ಕೊಡ್ತಾರೆ, ನಾವ್ ಏನಾರ ಮಾತಾಡಿದ್ರೆ ಕೇಸ್ಗಳಾಗ್ತಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3 ಕೇಸ್ ಹಾಕಿದ್ರೆ ಅಂಗಡಿ ಕ್ಲೋಸ್ ಮಾಡ್ಬೇಕು ಅನ್ನೋದು ಆದೇಶಗಳಿದೆ. ಕೆಲವು ತುಂಬಾ ಕಂಟಿನ್ಯೂ ಆದ ಪದಗಳಿದೆ ಆದೇಶಗಳು. ಹೌದಾ? ಅವನ್ನೆಲ್ಲ ಇವ್ರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತೇಳಿ ನಮ್ ಸನ್ನದ್ದಾರ ಎದುರೋದು, ಭಯ ಪಡ್ತಾರೆ. ಸೊ ಇದಾದ್ಮೇಲೆ ನಾನು ಸ್ಮೂತ್ ಆಗಿ ಹೋಗಿ ಕೇಳಿದೆ ಅವ್ರಿಗೆ, ಓಕೆ ಸರ್ 20 ಲಕ್ಷ ಜಾಸ್ತಿ ಆಗುತ್ತೆ ಸರ್, ಬೇಡ ಒಂದು 15 ಲಕ್ಷಕ್ಕೆ ಮಾಡ್ಕೊಡಿ ಸರ್ ದಯವಿಟ್ಟು ನೀವು ಅಂತ ಹೇಳ್ದೆ. ಆಗ ಹೇಳಿದಾಗ ಯಾರೋ ಒಬ್ಬನ್ ಕರೆದು, ನೋಡ್ರಿ ಫೈಲ್ ಹುಡುಕ್ಬಿಟ್ಟು ರೆಡಿ ಮಾಡ್ರಿ ಅವ್ರಿಗೆ ಅಂತ ಹೇಳಿದ್ರು. ಸೊ ನನ್ನ ಅವರ ಮಾತುಕತೆ ಎಲ್ಲ ನಾನು ವಿಡಿಯೋ ಆಡಿಯೋ ಮಾಡ್ಕೊಂಡೆ. ಅದೆಲ್ಲ ಮಾಡಿ ಎಲ್ಲ ತಗೊಂಡ್ಬಂದು ಒಂದು ಫೈನ್ ಡೇ ನಾನು ಈ ನಮಗೆ ಜುಲೈ 1ನೇ ತಾರೀಕಲ್ಲಿ ರಿನ್ಯೂವಲ್ ಆಗುತ್ತೆ ಈ ಲೈಸೆನ್ಸ್ಗಳೆಲ್ಲ. ಓಕೆ. ಆ ರಿನ್ಯೂವಲ್ಗೆ ಒಂದಂಗಡಿ ರಿನ್ಯೂವಲ್ಗೆ 40,000 ರೂಪಾಯಿ ಅವತ್ತೊಂದು ದಿನಕ್ಕೆ ಫಿಕ್ಸ್ ಮಾಡಿರ್ತಾರೆ. ನಮ್ಮವರೆಲ್ಲ ಹೇಳ್ತಾರೆ, ಅಣ್ಣ 40,000 ಫಿಕ್ಸ್ ಮಾಡೋರೆ ಕಾರಣ ಕೊಡ್ಲೇಬೇಕು ಅದು ಡಿ.ಸಿಗೆ, ಕೊಡ್ಲಿಲ್ಲ ಅಂದ್ರೆ ನಮ್ ರಿನ್ಯೂವಲ್ ಆಗಲ್ಲ ಕಾರಣ ಈಗ ನಾಳೆ ಬೆಳಿಗ್ಗೆ ಹೋಗ್ಬೇಕು ನಾವು ಅಂತ ನನ್ಗೆ ಹಿಂದೂ ದಿನನೇ ಹೇಳ್ತಾರೆ. ನಾವ್ ಇಷ್ಟೆಲ್ಲ ಹೋಗ್ತಿದ್ದೀನಿ, ಸರಿ ಒಂದ್ 8 ಜನ ನೀವು ಹೋಗಿ ಕೊಡಿ ಆ ಟೈಮಿಗೆ ಅಂತ ನಾವು ಟೈಮ್ ಫಿಕ್ಸ್ ಮಾಡಿ ಕೊಟ್ಟವ್ರಿಗೆ. ನಾನ್ ಡೈರೆಕ್ಟ್ ಉಪಲೋಕ ಆಯುಕ್ತರ ಹತ್ರ ಹೋದೆ ಬೆಂಗಳೂರಿಗೆ. ಅವ್ರಿಗೆ ಭೇಟಿ ಮಾಡಿ ಆಡಿಯೋ ವಿಡಿಯೋ ಎಲ್ಲ ಕೊಟ್ಟು, ಸರ್ ನಾಳೆ ಬೆಳಗ್ಗೆ ಈ ತರ ಅವ್ರಿಗೆ ಇಷ್ಟು ಅಮೌಂಟ್ ಹೋಗ್ತಾ ಇದೆ ಸರ್, ನಾವು ಅದನ್ನ ಇದ್ ಮಾಡಿದ್ರೆ ಅನುಕೂಲ ಆಗುತ್ತೆ, ರೇಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ರೆ, ರೇಡ್ ಮಾಡಕ್ಕೆ ಅವ್ರು ಇಮಿಡಿಯೇಟ್ ಆಗಿ ರಾಮನಗರ SP ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಮೈಸೂರಿಗೆ ಯಾರಿಗೂ ಡೈರೆಕ್ಷನ್ ಕೊಡಲ್ಲ, ರಾಮನಗರ SP ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಮೈಸೂರಿಗೆ ಕಳಿಸ್ಕೊಡ್ತಾರೆ. ಸೊ ಅವ್ರು ಬಂದು ಇಲ್ಲಿ ಕೋರ್ಟ್ ಅಲ್ಲಿ ಅನುಮತಿ ತಗೊಂಡು ಅವ್ರನ್ನ ರೇಡ್ ಮಾಡ್ತಾರೆ ಸರ್.
ಸೊ ಆ ರೇಡ್ ಮಾಡೋ ಟೈಮಲ್ಲಿ ನಮ್ಮ ಸನ್ನದ್ಧಾರರು ಆ ಅಮೌಂಟ್ ಕೊಡಕ್ ಅವ್ರ ಚೇಂಬರ್ಗೆ ಹೋಗಿರ್ತಾರೆ. ಹ್ಮ್ ಸೊ ಅಲ್ಲಿ ಅಮೌಂಟ್ ಕೊಟ್ಟ ತಕ್ಷಣ ಅವರು ಅಲ್ಲೇ ಸಿಗ್ತಾರೆ. ಮತ್ತೆ ಅವರ ಇನ್ಸ್ಪೆಕ್ಟರ್ಗಳು, ಡೆಪ್ಟಿ ಎಲ್ರು ಸಿಕ್ಕಿದ್ರು ಸರ್. ಹ್ಮ್ ಅವತ್ತೊಂದ್ ದಿನ ಅವರಲ್ಲಿ 3 ಲಕ್ಷ ಕ್ಯಾಶು ಮತ್ತೆ ವಿದೇಶಿ ಮದ್ಯಗಳು ಸಿಕ್ತು ಅಲ್ಲಿ. ಓಕೆ ಓಕೆ. ಸೊ ಅದಾದ್ಮೇಲೂ ಇವರು ದುಡ್ಡಿನ ವಿಚಾರದಲ್ಲಿ ಬಹಳ ನಂಬರ್ 1 ಸರ್. ಈಗಲೂ ಮೈಸೂರಲ್ಲಿ ಅವ್ರದ್ದು ಒಂದು 8 ಬಾರ್ ಇದೆ ಸರ್. ಅವ್ರದ್ದು ಬೇನಾಮಿ ನೇಮ್ ಅಲ್ಲಿ ಇದೆ. ತುಂಬಾ ಆಸ್ತಿ ಮಾಡಿದ್ದಾರೆ. ಹಾ ಅಂದ್ರೆ ಅವ್ರು ನೋಡಿದ್ರೆ ಇಡೀ ಸನ್ನದ್ಧಾರರು ಎದುರುತ್ತಾರೆ ಸರ್. ಓಕೆ. ಹಾ ಹಾ ಹಾ. ಅಲ್ಲ ಸರ್, ಈಗ ಓಕೆ, ಈಗ ಅವ್ರು ನೋಡಿದ್ರೆ ಭಯ ಪಡ್ತಾರೆ ಅಂತ ಹೇಳಿದ್ರೆ, ಒಂದು ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ, ಲಂಚ ಕೇಳ್ತಾರೆ ಅಂತ ಆಯ್ತು. ಆದ್ರೆ ವಾಪಸ್ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರಲ್ಲ ಈ ಲೈಸೆನ್ಸ್ ದಾರರ ಮೇಲೆ, ಏನ್ ಕಾರಣಗಳಿಗೆ ಹಾಕುವಂತ ಸಾಧ್ಯತೆಗಳಿರುತ್ತೆ ಸರ್? ಏನ್ ಕಾರಣಗಳನ್ನು ಹುಡುಕ್ತಾರೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. CL2 ಅಂತಂದ್ರೆ ನಾವು ಬರೀ ಪಾರ್ಸಲ್ ಕೊಡ್ಬೇಕು, ಹಾ ಲೂಸ್ ಕೊಡಂಗಿಲ್ಲ ಅಲ್ಲಿ. ಕರೆಕ್ಟ್. ನಮ್ಮಲ್ಲಿ ಏನ್ ಮಾಡ್ತಾರೆ, ಸೈಡ್ ಅಲ್ಲಿ ಒಂದು ಭಾಗ ಮಾಡಿ ಲೂಸ್ ಕೊಡ್ತಾರೆ. ಅವನು ತಗೊಂಡವನು ಅಲ್ಲೇ ಹಾಕೊಂಡು ಅಲ್ಲೇ ಕುಡ್ಕೊಂಡು ಹೋಗ್ತಾರೆ ಕೌಂಟರ್ ಅಲ್ಲಿ. ಕೊಡ್ಲಿಲ್ಲ ಅಂದ್ರೆ CL2 ಅವ್ರಿಗೆ ವ್ಯಾಪಾರ ಆಗಲ್ಲ. ಬಾರ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಬಾರ್ ಅಲ್ಲಿ ಬರೀ ಲೂಸ್ ಕೊಡ್ಬೇಕು, ಅವ್ರಿಗೆ ಪಾರ್ಸಲ್ ಕೊಡಕ್ ಕಾನೂನಲ್ಲಿ ಅವಕಾಶ ಇಲ್ಲ. ಓಕೆ. ಅಲ್ಲಿ ಅವನು ಪಾರ್ಸಲ್ ಕೊಟ್ರೆ ಅವನ ಮೇಲೆ ಕೇಸ್ ಆಗುತ್ತೆ, ಇಲ್ಲಿ ಲೂಸ್ ಕೊಟ್ರೆ ಇವನ್ ಮೇಲೆ ಕೇಸ್ ಆಗುತ್ತೆ. CL7 ಅವ್ರು ಮಾಡೋರು ಲೂಸು ಕೊಡಂಗಿಲ್ಲ. ಮತ್ತೆ ಇದು ಏನು ಆ ಹೋಟೆಲ್ ಯಾರು ಉಳ್ಕೊಂಡಿರ್ತಾರ ಅವ್ರಿಗೆ ಮಾತ್ರ ಕೊಡ್ಬೇಕು ಅವರು, ಕಾನೂನಲ್ಲಿ ಇರೋದು. ಓಕೆ. ಸೊ ಹೊರಗಡೆ ಅವ್ರು ಬಂದಾಗ, ಹೋಟ್ಲಿಗೆ ಬಂದಾಗ ಅವೆಲ್ಲ ಕೊಡ್ತಾರೆ, ಮತ್ತೆ ಪಾರ್ಸಲ್ ಕೊಡ್ತಾರೆ, ಇದು ಕೊಡ್ತಾರೆ. ಸೊ ಈ ಲೂಪ್ ತಷ್ಟಗಳನ್ನ ಇಟ್ಕೊಂಡು ಅವ್ರಿಗೆ ಎದುರಿಸಿ ಬೆದರಿಸಿ ಅವ್ರ ಹತ್ರ ಹಣ ವಸೂಲು ಮಾಡ್ತಾರೆ. ಓಕೆ ಓಕೆ. ಸರ್, ನಿಮ್ ಪ್ರಕಾರ ಈಗ ಅಂದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋರು, ನಮ್ಮ ಗಾಡ್ ಫಾದರ್, ನಮ್ಮ ತುಂಬಾ ಹತ್ತಿರದವರು ಅನ್ನುವ ಕಾರಣಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಸತ್ತಾ, ಅಥವಾ ಬೇರೆ ಏನಾದ್ರು ರೀಸನ್ ಇದೆ ಅಂತ ಅನ್ಸುತ್ತಾ? ವಾಟ್ ಈಸ್ ಯುವರ್ ಅಸೆಸ್ಮೆಂಟ್? ಸರ್ ಇಲ್ಲ, ಅವ್ರು ಯಾರು ಇವ್ರಿಗೆ ಸಹಾಯ ಮಾಡಲ್ಲ ಸರ್. ಇವ್ರದೇ ಡೈರೆಕ್ಟ್ ಡೇವಿಲ್ ಸರ್ ಇವರು. ಇವ್ರು ಅವ್ರದ್ದು ಯಾರ್ದು ಸಪೋರ್ಟ್ ತಗೊಂಡಿಲ್ಲ ಸರ್. ಇವರೇ ಡೈರೆಕ್ಟ್ ಡೇವಿಲ್ ಸರ್ ಇವರು. ಇವ್ರಿಗೆ ತುಂಬಾ ಧೈರ್ಯ ಇದೆ, ತುಂಬಾ ಕ್ಲೆವರ್ ಇದಾರೆ, ಬುದ್ಧಿವಂತ, ತುಂಬಾ ಕ್ಲೆವರ್ ಇದಾರೆ. ಅವ್ರು ಒಳ್ಳೆತನ ಇದ್ದಿದ್ರೆ ಇಷ್ಟೊತ್ತು IAS ಆಗ್ಬಿಡೋರು. ಅವರು IAS ಆಗಿ 5 ವರ್ಷ ಆಗಿರೋದು. ಹೆಂಗೆ ಇಷ್ಟು ವರ್ಷಗಳ ಕಾಲ ಇದೇ ರೀತಿಯಾದಂಥ ಅವರ ಏನು ಹಣಬಾಕತನಕ್ಕೆ, ಬಕಾಸುರತನಕ್ಕೆ ಬ್ರೇಕ್ ಹಾಕಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ನೋವು ಕೂಡ ಇದೆ. ಅಂದ್ರೆ ಸಮಾಜದ ಇದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ತರ ಆಗಿದೆಯಾ ಸರ್? ಹೌದು ಹೌದು ಸರ್, 100%. ಆಮೇಲೆ ಎಲ್ರಿಗೂ ಈಗ ಒಂದು ಜೀವನ ಅನ್ನೋದು ಇರ್ತದಲ್ಲ ಸರ್, ಎಲ್ರು ಹೊರಗಡೆ ಹೋಗಿ ಬಂದು ಹೇಳಕ್ ಆಗಲ್ವಲ್ಲ ಸರ್. ಅದನ್ನು ಅವರೇ ನುಂಗ್ಕೋತಾರೆ, ತಿನ್ಕೋತಾರೆ, ವಿಧಿ ಇಲ್ಲ. ಹೆಂಗ್ ಸರ್, ನೀವ್ ಹೆಂಗ್ ಧೈರ್ಯ ಮಾಡಿದ್ರಿ ಸರ್? ಅಯ್ಯೋ, ನಮ್ಗೆ ಇದು ಮಾಮೂಲು ಸರ್, ನಮ್ದೇನು ಆತರ ಏನಿಲ್ಲ. ಅಲ್ಲ, ನಿಮ್ಗೂ ಆಸೆ ಆಕಾಂಕ್ಷೆ ಫ್ಯಾಮಿಲಿ ಅಂತೆಲ್ಲ ಇರಲ್ವಾ ಸರ್? ಇರುತ್ತೆ. ಇದೆ, ನಮ್ದು ಮೊದ್ಲಿಂದನೂ ನಂದು ಇದೆ ಹೋರಾಟ ಸರ್. ಆತರ ಏನಿಲ್ಲ ನನಗೆ. ಅಲ್ಲ, ನಿಮ್ಗೆಲ್ಲ ಭಯ ಆಗ್ಲಿಲ್ವಾ? ಭಯ ಅನ್ನೋದೇನಿಲ್ಲ ಸರ್, ನಮ್ಗೆ ಭಯ ಏನಿಲ್ಲ. ಅಲ್ಲ ಸರ್, ಲೈಸೆನ್ಸ್ ದಾರರೇ ಭಯ ಪಡ್ತಾರೆ. ಈಗ ನೀವು ಈ ಮಟ್ಟದ ಒಂದು ದೊಡ್ಡ ತಿಮಿಂಗಿಲನ್ ಹಿಡಿಯೋಕೆ ನೀವು ಸಹಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಿಮ್ಗಿನ್ನೂ ಚಾಲೆಂಜಸ್ ಸಹಜವಾಗಿ ಇದ್ದೇ ಇರುತ್ತಲ್ಲ? ಹೌದು ಸರ್, ಇದ್ದೇ ಇರುತ್ತೆ. ಭಯ ಏನಿಲ್ಲ ಸರ್, ನ್ಯಾಯವಾಗಿ ಹೋರಾಟ ಮಾಡುವಾಗ ಧೈರ್ಯವಾಗಿ ಮಾಡ್ಬೇಕಲ್ಲ. ಎಸ್ ಸರ್, ನಿಜ. ನಿಮ್ಮಂತ ಹೋರಾಟಗಾರರು ಇರೋದ್ರಿಂದನೇ ಸರ್ ಒಂದಿಷ್ಟು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಈಗ ಅವ್ರ ಕಹಾನಿ ಹೆಂಗಿತ್ತು ಅನ್ನೋದನ್ನೆಲ್ಲ ನೀವು ಹನಿ ಹನಿಯಾಗಿ ಕೇಳಿಸ್ಕೊಂಡ್ರಿ. ಅಂದ್ರೆ ಅವರು ಯಾವ ರೀತಿ ಇಲ್ಲಿ ಹಣಕ್ಕೆ ಹೊಂಚಾಗ್ತಾ ಇದ್ರು, ಯಾವ ರೀತಿಯಾಗಿ ಬುದ್ಧಿವಂತಿಕೆಯಿಂದ ಇಲ್ಲಿ ಹಣ ವಸೂಲಿ ಮಾಡೋಕೆ ಮುಂದಾಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಂಜುನಾಥ್ ಅವರಿಗೆ ಅವರ ಒಂದು ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಹಾಗೆ, ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ.